ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್. ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವಾ, ಮನೆಯಲ್ಲಿ 2 ಫ್ಯಾನ್ ಏನೋ ರಿಪೇರಿ ಬಂತು. ಹಾಲಲ್ಲಿರೋ ಫ್ಯಾನೂ ತುಂಬಾ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ಎಲ್ಲದಕ್ಕೂ ಫ್ಯಾನ್ಗಳು ತೊಗೊಂಬಂದ್ಬಿಟ್ರಿ. ಅಂತಂದರೆ 2 ರೂಮ್ಗೂ ಮತ್ತು ಡೈನಿಂಗ್ ಹಾಲ್ಗೂ ಸೇರಿನೇ ಫ್ಯಾನ್ ತೊಗೊಬಂದ್ಬಿಟ್ಟಿದ್ದೀರಿ. ತುಂಬ ಸ್ಲೋವಾಗಿ ಬೇರೆ ಹೋಗ್ತಿದೆ. ಇನ್ನು ಹಾಲಲ್ಲಿ ಬೇಕಂದರೆ ಎ ಸಿ ಹಾಕ್ಕೊಬೋದು. ಎನಿ ಟೈಮ್ ಎ ಸಿಯಲ್ಲಿದ್ದರೂ ತುಂಬ ಕೋಲ್ಡ್ ಆಗ್ತಿದೆ. ಹಾಗಾಗ್ಬಿಟ್ಟು ಎಲ್ಲ ಕಡೆನೂ ಫ್ಯಾನ್ ಫಿಟ್ ಮಾಡಿಬಿಡೋಣ ಅಂತ ಹೇಳಿ ತೊಗೊಂಬಂದ್ರಿ. ಇನ್ನು ಶನಿವಾರ ಆಗಿರೋದ್ರಿಂದ ಅನಿಕಾಗೆ ರಜಾ ಇತ್ತು ಅಂತ ಹೇಳಿ ಬರೋಕ್ಕೆ ಹೇಳಿದೆ. ಅನಿಕನೂ ಅಮ್ಮನೂ ಬಂದಿದ್ದಾರೆ. ಇನ್ನು ಶನಿವಾರ ಅಲ್ವಾ, ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ವಾರದ ಪೂಜೆ ಇರುತ್ತೆ ಮನೆಯಲ್ಲಿ, ಅದನ್ನು ಸಿಂಪಲ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪೂಜೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ಅಮ್ಮ ಬಂದ್ರಲ್ವ, ಅಮ್ಮ ಬಂದ ತಕ್ಷಣ ಟೀ 1 ಗ್ಲಾಸ್ ಕೊಟ್ಬಿಡ್ಬೇಕು. ಹೊಟ್ಟೆ ಹಶ್ವಾಗ್ತಿದ್ರು ಸರಿ, ಫಸ್ಟು ಟೀ ಕುಡ್ಕೊಂಡ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ. ಅದಕ್ಕೆ ಅಡಿಟ್ ಆಗೋಗಿರ್ತಾರಲ್ವ, ಅದು ಕುಡಿಲೇಬೇಕು. ಜರ್ನಿ ಮಾಡಿರೋದು ಬೇರೆ, ತಲೆ ಬೇರೆ ತುಂಬಾ ನೋತಾ ಇರುತ್ತೆ. ನನಗೂ ಅಷ್ಟೇ, ಅಮ್ಮಗೆ ಅಲ್ಲ, ಎಲ್ಲೋದ್ರೂ ಸರಿ ಸ್ಟ್ರಾಂಗಾಗಿ 1 ಗ್ಲಾಸ್ ಟೀ ಕುಡಿದ್ಬಿಟ್ಟು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿದ್ದೀನಿ ಅಂತಂದರೆ ಹೆಡೇಕ್ ಎಲ್ಲ ಹೋಗ್ಬಿಡುತ್ತೆ. ಇನ್ನು ಅನಿಕಾ ಹೊಟ್ಟೆ ಹಸಿವು ಅಂತಿದ್ಲು. ಸ್ಕೂಲಿಂದ ಬಂದ ತಕ್ಷಣ ಹಾಗೆ ಕರ್ಕೊಂಬರಕ್ಕೆ ಕೇಳಿದೆ, ಕರ್ಕೊಂಬಂದಿದ್ದಾರೆ. ಇನ್ನು ಇವಾಗ ಊಟ ಮಾಡಿದ್ದಾಳೆ ಅಂತಂದರೆ ರಾತ್ರಿಗೆ ಊಟ ಮಾಡೋದಿಲ್ಲ. ಹಾಗಾಗಿ ರಸ್ಕ್ ಕೊಡ್ತಿದ್ದೆ. ಟೈಮು 6 ಗಂಟೆ ಆಗಿದೆ. ಇನ್ನು ಮನೆಯಲ್ಲಿ ಅಕ್ಕಿ ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ಅಕ್ಕಿನೂ ತರಿಸಿದ್ದೆ 1 ಮೂಟೆ. ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ರೇಷನ್ ಅಕ್ಕಿ ಹಾಕ್ಕೊಂಬಂದಿದ್ರು, ಅದನ್ನು ಈ ಕಡೆ ಇಟ್ಟಿದ್ದೀನಿ. ಅಡುಗೆ ಮನೆ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಇವೆಲ್ಲ ಎಲ್ಲಿಂದ ಅಲ್ಲಿ ಇಟ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ನನಗೆ ಕ್ಲೀನ್ ಆಗುತ್ತೆ ಅಡುಗೆ ಮನೆ. ಇನ್ನು ಈಗ ಸಂಜೆ ನೆನ್ನೆನೇ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸಾರಿ, ಶನಿವಾರ ಅಂತ ಹೇಳಿದೆ. ಶನಿವಾರ ಅಲ್ಲ, ಶುಕ್ರವಾರ ವ್ಲಾಗ್ ಇದು. ಅವತ್ತಿನ ದಿವಸ ದೀಪ ಹಚ್ಚೋದಿಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇನ್ನು ಅಮ್ಮ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಅಮ್ಮ ಬೆಳಿಗ್ಗೆನೇ ನಾನು ಹೋಗ್ತೀನಿ ಅಂತ ಹೇಳಿದ್ದೆ ಫೋನಲ್ಲಿ, ಬಟ್ ನಾನು ಬರ್ತಿದ್ದೀನಲ್ಲ, ಸಂಜೆಗೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಅಮ್ಮ ಅವ್ರಿಗೋಸ್ಕರ ವೆಯ್ಟ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀರಿ. ಅಮ್ಮ ಹೇಗೋ ಮಲ್ಲಿಗೆ ಹೂವು ತೊಗೊಂಬಂದಿದ್ರು, ಅದನ್ನು ದೇವ್ರಿಗೆ ಹಾಕೋಣ ಅಂತ ಹೇಳಿ ತಗೊತಿದ್ದೆ. ನಿಂಬೆ ಹಣ್ಣಿನ ದೀಪ ಅಂತ ಹೇಳಿದ್ನಲ್ವ, ಅದಕ್ಕೆ ಒಂದು ಚಾಕು ಮತ್ತು ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಬಾಕ್ಸು ತಗೊತಿದ್ದೀನಿ. ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ, ತೋರಿಸ್ತೀನಿ. ನಾನು ಬೇಕಂದರೆ ಕುತ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ ಶುಕ್ರವಾರದ್ದೊತ್ತು. ಇನ್ನು ಬೆಂಕಿಪಟ್ಟಣ ಮತ್ತು ಹತ್ತಿ ಎಲ್ಲ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಒಂದ್ಸಲ ಚೆಕ್ ಮಾಡಿಕೊಂಡು ಏನೇನು ಬೇಕೋ ಎಲ್ಲ ಎತ್ಕೊತಾ ಇದ್ದೆ. ಯಾವಾಗೋ ಏನೋ ಒಂದು ಮರ್ತೋಗಿರ್ತೀನಿ. ಅಲ್ಲೇ ಅಂಗಡಿ ಇರೋದ್ರಿಂದ ತೊಗೊಳೋದು ಆಗೋಗ್ಬಿಡುತ್ತೆ ಯಾವಾಗೂ. ಹಾಗಾಗಿ ಇವತ್ತು ನೋಡಿಕೊಂಡು ಎತ್ತಿಟ್ಕೊತಿದ್ದೆ. ಇನ್ನು ನಮ್ಮ ಮನಿಕಾ ಟೀ ಕುಡಿತಾ ಇದ್ರೆ ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ರೆ ನಗಿತಾ ಇದ್ದಾಳೆ ಅವಳು. ಇನ್ನು ನಮ್ಮ ಬ್ರೂನೋ ಟೋನಿ ನೋಡಿ ಯಾರು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ, ಆ ರೀತಿ ಕಿತ್ತಾಡ್ತಾ ಇದ್ದಾರೆ. ನಮ್ಮ ಟೋನಿಗೆ ಬೆಲ್ಟ್ ಹಾಕಿದ್ದೆ. ಅಮ್ಮ ಅನಿಕಾ ಬಂದ್ರಲ್ವ, ಇನ್ನು ಅವ್ರ ಮೇಲೆ ಹೋಗ್ತಾನೆ ಅಂತ ಹೇಳಿಬಿಟ್ಟು ಅದನ್ನು ಹೇಳಿತಾ ಇದ್ದಾನೆ ನಮ್ಮ ಬ್ರೂನೋ. ಬೆಲ್ಟ್ ಹಾಕ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು, ಇಲ್ಲ ಹೊರಗಡೆ ಕರ್ಕೊಂಡೋಗೋ ಮೈಂಡ್ ಸೆಟ್ ಇದೆಯೋ ಅವನಿಗೆ ಗೊತ್ತಿಲ್ಲ, ಈ ರೀತಿ ಆಡ್ತಾ ಇದ್ದಾರೆ ನೋಡಿ. ಇನ್ನು ನಮ್ಮ ಟೋನಿ ಬ್ರೂನೋ ಒಂದು ಸ್ವಲ್ಪ ಹೊತ್ತು ಹಾಡ್ಕೊತಾ ಇದ್ರು ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ನಮ್ಮ ಬ್ರೂನೋ ಅಂತೂ ಜಾಸ್ತಿ ತರಲೆ. ನಮ್ಮ ಟೋನಿ ಸೈಲೆಂಟ್ ಆಗೋಗಿದ್ದಾನೆ ಈ ನಡುವೆ. ಇನ್ನು ದೇವಸ್ಥಾನಕ್ಕೂ ಬಂದುಬಿಟ್ರಿ ನೋಡಿ. ನಿಂಬೆ ಹಣ್ಣಿನ ದೀಪ ಅಂತ ಹೇಳಿದ್ನಲ್ವ, ಅದೆಲ್ಲ ಹಚ್ಚೋದಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನನ್ನ ಮಗಳು ಅರ್ಸ್ಕೊಂಡಿದ್ಲಂತೆ, ಹಾಗಾಗಿ ಅವಳಿಗೆ 1 ತಟ್ಟೆ, ನಾನು 1 ತಟ್ಟೆ, ಎರಡೂ ಬೆಳಗೋಣ ಅಂತ ಹೇಳಿಬಿಟ್ಟು ಎರಡಕ್ಕೂ ರೆಡಿ ಮಾಡ್ಕೊಂಡ್ಬಿಟ್ಟು ದೀಪ ಬೆಳಗಿದ್ದು ಆಯಿತು. ಇದು ಬಂದು ಶಂಕರನಾರಾಯಣ ದೇವಸ್ಥಾನ, ಮಾರಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ಸೋಮವಾರನೇ ಹೋಗಬೇಕಿತ್ತು, ಹೋಗಿರಲಿಲ್ಲ. ಹೇಗೋ ಬಂದಿದ್ದೀರಲ್ವ, ಇನ್ನು ಅಮ್ಮವರು ನೋಡಿರಲಿಲ್ಲ ಈ ದೇವಸ್ಥಾನ, ಹಾಗಾಗಿ ಕರ್ಕೊಂಡು ಹೋಗಿದ್ರಿ. ಏನೋ ವಿಶೇಷ ಪೂಜೆಗಳು ನಡೀತಿದೆ ಅಂತ ಅಂದ್ಕೊತಿದ್ದೀನಿ. ಕಳಶಗಳೆಲ್ಲ ಇಟ್ಟು ಪೂಜೆ ಮಾಡ್ತಿದ್ರು. ಇನ್ನು ನಾವು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು, ಇನ್ನು ನಮ್ಮ ಮನಿಕಾ ಹೊಟ್ಟೆ ಹಶ್ವು ಅಂತಿದ್ಲಲ್ಲ ಅಂತ ಹೇಳಿಬಿಟ್ಟು ಪಾನಿಪುರಿ ಕೊಡ್ಸೋಣ ಅಂತ ಕರ್ಕೊಂಬಂದೆ. ಅವಳಿಗೆ ಈ ರೀತಿ ಹೊರಗಡೆ ಬಂದು ಏನಾದರೂ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಿರ್ತಾಳೆ. ಇನ್ನು ನಮ್ಮ ಅತ್ತಿಗೆನೂ ಕೆಲ್ಸಕ್ಕೆ ಹೋಗ್ಬಿಡ್ತಾಳಲ್ವ, ಪಾಪ ಫ್ರೀ ಇರೋದಿಲ್ಲ. ವಾರದಲ್ಲಿ 1 ದಿವಸ ಫ್ರೀ ಇರ್ತಾಳೆ. ಆ ಟೈಮಲ್ಲಿ ಅವಳಿಗೆ ಮನೆಯಲ್ಲಿ ಕೆಲಸಗಳೇ ಸರಿ ಹೋಗ್ಬಿಟ್ಟಿರುತ್ತೆ. ಯಾವಾಗೋ ಒಂದೊಂದ್ಸಲಿ ಮಗುನು ಕರ್ಕೊಂಡು ಹೋಗ್ತಿರ್ತಾಳೆ. ಬಟ್ ನಾವೆಲ್ಲ ಇದ್ರಲ್ವ ಅಂತ ಹೇಳಿಬಿಟ್ಟು ನಾನು ಅಮ್ಮ ಎಲ್ಲ ಹೋಗೋಣ ಅಂತ ಹಾಗೆ ಬಂದಿದ್ರಲ್ವ ಅಂತ ಹೇಳಿ ಕರ್ಕೊಂಡು ಬಂದೆ. ಇನ್ನು ಅದನ್ನು ತಿನ್ಕೊಂಡ್ಬಿಟ್ಟು ಮನೆಗೆ ಬಂದುಬಿಟ್ರಿ. ಇದು ಬಂದು ಬೆಳಿಗ್ಗೆ ಅಂದರೆ ಶನಿವಾರ, ಅವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಚಪಾತಿ ಪೂರಿ ಎರಡೂ ಮಾಡ್ಬೋದು ಅಂತ ಹೇಳಿ ಹಿಟ್ಟನ್ನ ಕಲಸಿ ಇಡ್ತಿದ್ದೆ. ಇನ್ನು ಬೀಟ್ರೋಟ್ ಪಲ್ಯ ಬೇಕು ಅಂತಂದ್ರು ಮಕ್ಕಳು, ಅದಕ್ಕೆ ಬೀಟ್ರೋಟ್ ಪಲ್ಯಕ್ಕೂ ಕಟ್ ಮಾಡಿಕೊಂಡು ಆಲೂಗಡ್ಡೆ ಸಾಗು ಥರ ಮಾಡ್ತಿದ್ದೀನಿ. ಸಾಗು ಅಂತಂದರೆ ಅದೊಂಥರ ಗೊಜ್ಜು ಥರ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ವೈಟ್ ರೈಸ್ಗೂ ತಿನ್ಕೊಬೋದು, ಚಪಾತಿ ಪೂರಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು 2 ಮಾಡೋಣ ಅಂತ ಮಾಡ್ತಿದ್ದೆ. ಮಧ್ಯಾಹ್ನ ಬೇಕಂದರೆ ರೈಸ್ಗೂ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನೆರಡಕ್ಕೂ ರೆಡಿ ಮಾಡ್ಕೊತಾ ಇದ್ದೆ. ಪಲ್ಯಕ್ಕೆ
ಅದಕ್ಕೆ ನೋಡಿ ಯಾವಾಗೂ ನಾರ್ಮಲಾಗಿ ಮಾಡೋದೇ ಆಲ್ರೆಡಿ ನಾನು ತೋರಿಸಿದ್ದೆ, ಆದರೂ ಒಂದ್ಸಲ ಹೇಳ್ಬಿಡ್ತೀನಿ. ಮಾಮೂಲಿ ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೊಂಡೆ, ಹಾಗಾಗಿ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕಿ ಈ ರೀತಿ ಕಟ್ ಮಾಡಿ ಹಾಕಿದೆ. ತುರುಬಿಟ್ಟು ಹಾಕಿಲ್ಲ ನಾನು ಈ ಸಲ. ಹಾಗೆ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಟೋನಿ ಬ್ರೂನೋಗೆ ಅಂತ ಹೇಳ್ಬಿಟ್ಟು ವೈಟ್ ರೈಸ್ಗೆ ಇಟ್ಬಿಡ್ತಾ ಇದ್ದೀನಿ ಕುಕ್ಕರಲ್ಲಿ. ಅದು ಆಗೋಗ್ಬಿಡಲಿ ಅಂತ ಹೇಳಿಬಿಟ್ಟು ಇಟ್ಬಿಡ್ತಾ ಇದ್ದೆ. ಇನ್ನು ಆಲೂಗಡ್ಡೆ ಗೊಜ್ಜಿಗೂ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲನೂ. ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇವೆಲ್ಲ ಒಂದೇ ಕಡೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಅಂತಂದರೆ ಏನು ಮರಿದೀರಾ ಯೂಸ್ ಮಾಡ್ಕೊತೀನಿ. ಹಾಗಾಗಿಬಿಟ್ಟು ಎಲ್ಲ ಇಟ್ಕೊಂಡೆ. ಇನ್ನು ನನ್ನ ಮಗಗೆ ಅಂತ ಎಗ್ ಬಾಯ್ಲ್ ಮಾಡ್ತಿದ್ದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಾಡಿದ್ದೀರಿ ಅಂತಂದರೆ ನಮಗೆ ಈ ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಇಲ್ಲಾಂತಂದರೆ ಅಲ್ಲಿ ಸಿಪ್ಪೆದಲ್ಲೇ ಒಂದು ಸ್ವಲ್ಪ ಎಲ್ಲ ಮೆತ್ಕೊಂಡಂಗೆ ಆಗೋಗ್ಬಿಡುತ್ತೆ ಎಗ್ಸು. ನೋಡಿ ನಾನು ಲಾಸ್ಟಲ್ಲಿ ಬಿಡಿಸು ತೋರಿಸ್ತೀನಿ ನಿಮಗೆ ಆ ಸಿಪ್ಪೆ ಎಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ 10 ನಿಮಿಷ ಅಂದರೆ 10 ನಿಮಿಷ ನಾವು ಬಾಯ್ಲ್ ಮಾಡ್ಕೊಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೂ ಸಿಪ್ಪೆ ಬಂದ್ಬಿಡುತ್ತೆ. ಹಾಗಾಗಿ ಹೇಳಿದೆ. ಇನ್ನು ಈ ಕಡೆಗೆ ಬಂದರೆ ಈಗ ಆಲೂಗಡ್ಡೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡ್ಕೊತಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಮಾಮೂಲಿಯಾಗಿ ಹಾಕ್ಕೊಳ್ಳೋದೆ. ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದು ಟೊಮೆಟೊ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ ಉಪ್ಪನ್ನು ಹಾಕ್ಕೊತಿದ್ದೀನಿ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಅಂದರೆ 1.5 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡು, 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡು, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ನೀರು ಹಾಕ್ಕೊಳ್ಳೋದೆ. ಇದು ನೋಡ್ತಿದ್ರೆ ಸ್ವಲ್ಪ ನೀರಾಗೆ ಕಾಣಿಸ್ತಿರ್ಬೋದು, ಆದರೆ ಇದು ಸ್ವಲ್ಪ ನೀಟಾಗಿ ಕುದಿದಿದ್ದಾದಮೇಲೆ ನಮಗೆ ಗಟ್ಟಿ ಬರುತ್ತೆ. ಅದನ್ನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಟ್ಟೆ, ಮಸಾಲೆ ವಾಸನೆ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಅದಕ್ಕೆ ಇವಾಗ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ಇವಾಗ ನೋಡಿ ಆಲೂಗಡ್ಡೆ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ. ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈ ರೀತಿ ಬೇಡ ಅಂತಂದರೆ ಫುಲ್ಲು ಸ್ಮ್ಯಾಶ್ ಮಾಡಿ ಹಾಕ್ಕೊಬೋದು. ಕಟ್ ಮಾಡಿ ಹಾಕ್ಕೊಂಡ್ರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬೀಟ್ರೋಟ್ ಪಲ್ಯನೂ ಆಗಿದೆ, ಅದನ್ನೇ ತೋರಿಸ್ತಿದ್ದೆ. ಇನ್ನು ಎಗ್ಸು ಬಾಯ್ಲ್ ಆಗ್ತಿತ್ತು, ಹಿಟ್ಟನ್ನೆಲ್ಲ ಕಲಸಿ ಇಟ್ಟಿದ್ನಲ್ವ, ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಮೆತ್ತಗಾಗುತ್ತೆ, ಆವಾಗ ಸ್ಮೂತಾಗಿ ಬರುತ್ತೆ ಚಪಾತಿ. ಅದಕ್ಕೆ ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಆಲೂಗಡ್ಡೆ ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ನಮಗೇನಾದ್ರು ನೀರಾಗಿ ಆಯಿತು ಅಂತಂದರೆ 1-2 ಆಲೂಗಡ್ಡೆ ಅಷ್ಟು ನಾವು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀರಿ ಅಂತಂದರೆ ಗಟ್ಟಿ ಬಂದುಬಿಡುತ್ತೆ ಗೊಜ್ಜು ನಮಗೆ. ಇವಾಗ ನೋಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಎಲ್ಲ ಹಾಕ್ಬಿಟ್ಟು. ಈಗ ಟೀ ಬೇಕು ಅಂತಂದರು. ಇನ್ನು ಬೆಳಗ್ಗೆ ಅಂತ ಹೇಳಿದ್ನಲ್ವ, ನಮ್ಮ ಮನಿಕಾಗೆ ಬಿಸ್ಕೆಟ್ ತಿಂದು ಅಭ್ಯಾಸ, ಅವಳಿಗೆ ಟೀ ಜೊತೆಗೆ ಬಿಸ್ಕೆಟ್ ಕೊಟ್ಬಿಡ್ತಿದ್ದೀನಿ. ನಮ್ಮದೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಆಯಿತು, ಅದೆಲ್ಲ ಏನು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಇವಾಗ ಹನಿಕಾಗೆ ಕೊಟ್ಬಿಡ್ತಾ ಇದ್ದೆ. ಇದು ತಿಂದಿದ್ದಾಳೆ ಅಂತಂದರೆ ಅಭ್ಯಾಸ ಹಾಕಿರೋದ್ರಿಂದ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಆಲ್ಮೋಸ್ಟ್ ಬಿಸ್ಕೆಟ್ ಎಲ್ಲ ಕೊಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಟಿಫನ್ ತಿನ್ನೋದಿಲ್ಲ. ಹಾಗಾಗಿ ಇವಾಗ ನೋಡಿ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ನಾವು ತೆಂಗಿನಕಾಯಿ ತುರಿ ಇತ್ತಲ್ವ, ಅದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ತಿದ್ದೀನಿ. ಇವಾಗ ನೀವು ನೋಡ್ಬೋದು ಗಟ್ಟಿ ಆಗಿದೆ ಗೊಜ್ಜು, ಅದನ್ನೇ ತೋರಿಸ್ತಾ ಇದ್ದೆ. ಇನ್ನು ಎಗ್ಗು ಆಯಿತು. ಇದು ಬಂದು ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ ತರಕಾರಿ ಕಟ್ ಮಾಡ್ಕೊಳ್ಳೋ ಮನೆ ಇರುತ್ತಲ್ವ, ಅಂದರೆ ಸ್ಟ್ಯಾಂಡ್ ಇರುತ್ತಲ್ವ, ಅದು ಕೆಳಗಡೆ ನಾವು ಹಾಗೆ ಇಟ್ಬಿಡ್ತೀರಿ. ತೊಳೆದ್ಬಿಟ್ಟು ಹಾಗೆ ಇಟ್ಟಿರೋದ್ರಿಂದ ಅದೇನಾಗುತ್ತೆ, ಕೆಳಗಡೆ ಒಂಥರ ಗ್ರೀನ್ ಕಲರ್ ಥರ ಪಾಚಿ ಥರ ಆಗೋಗ್ಬಿಟ್ಟಿರುತ್ತೆ. ಈ ರೀತಿ ನಾವು ಮಾಮೂಲಿ ಸ್ಟ್ಯಾಂಡ್ ಇರುತ್ತಲ್ವ, ಈ ಕುಕ್ಕರೆಲ್ಲ ಇಟ್ಕೊಳ್ಳೋ ಸ್ಟ್ಯಾಂಡು, ಅದ್ರ ಮೇಲೆ ನಾವು ತೊಳೆದಿದ್ದು ಆದಮೇಲೆ ಇಟ್ಟಿದ್ದೀರಿ ಅಂತಂದರೆ ಕ್ಲೀನಾಗಿ ಡ್ರೈ ಆಗೋಗುತ್ತೆ. ಇಲ್ಲಾಂದರೆ ನೋಡಿ ಆವಾಗಲೇ ತೋರಿಸಿದ್ನಲ್ಲ ನಂದು ಹಳೇದು, ಆ ರೀತಿ ಪಾಚಿ ಕಟ್ಟದಂಗೆ ಆಗೋಗುತ್ತೆ. ಈ ಟಿಪ್ಸ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಇನ್ನು ಎಗ್ಸು ನೋಡಿ ಎಷ್ಟು ನೀಟಾಗಿ ಬಂದುಬಿಟ್ಟಿದೆ, ಸಿಪ್ಪೆ ಎಲ್ಲನೂ ತೆಗೆದು ಕ್ಲೀನಾಗಿ ಇಟ್ಬಿಟ್ಟೆ. ಕ್ಲೀನಾಗಿದ್ದರೆ ತಿನ್ನೋದಕ್ಕೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇನ್ನು ಶನಿವಾರ ಆದರೂ ನನ್ನ ಮಗ ಇನ್ನು ಡಯಟ್ ಫುಡ್ ಹಾಕಿರೋದ್ರಿಂದ ಎಗ್ ಕಂಪಲ್ಸರಿ ಕೊಡ್ತೀನಿ, ಆದರೆ ನಾನ್ ವೆಜ್ ಕೊಡೋದಿಲ್ಲ. ಇವತ್ತು ಮಾತ್ರ ಅವನು ಪನ್ನೀರ್ ತಿನ್ಕೊತಾನೆ. ಇನ್ನು ಚಪಾತಿನೂ ಆಯಿತು. ಚಪಾತಿ ಆದಮೇಲೆ ಮಕ್ಳಿಗೂ ಹಾಕ್ಕೊಟ್ಬಿಟ್ಟೆ. ಹಾಗೆ ಅಮ್ಮ ಜೋಳ ತೊಗೊಂಬಂದಿದ್ರು, ಅದನ್ನು ಕುಕ್ಕರಲ್ಲಿ ಇಟ್ಟಿದ್ದೆ ಬಾಯ್ಲ್ ಹಾಕೋದಕ್ಕೆ. ಇನ್ನು ಅದು ಆಯಿತು. ಇನ್ನು ನನ್ನ ಮಗ ಹೇಳಿದ್ನಲ್ವ ಶನಿವಾರ ಪನ್ನೀರು ಅಂತ ಹೇಳ್ಬಿಟ್ಟು, ಅದನ್ನು ಇಟ್ಕೊಂಡಿದ್ದಾನೆ ಅವನು ಓವೆನಲ್ಲಿ. ಮತ್ತು ಎಲ್ರಿಗೂ ಕೊಟ್ಬಿಟ್ಟೆ. ನಾನು ತಿಂತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ. ನನಗೆ ಅಲ್ಲ, ನಮ್ಮ ಅಮ್ಮನಿಗೂ ಇಷ್ಟ, ನನ್ನ ಮಗಳಿಗೂ ಇಷ್ಟ, ನಮ್ಮ ಮೂವರಿಗೂ ಸೇಮ್ ಬಂದಿದೆ. ಇಷ್ಟದಲ್ಲಿ ಮಾತ್ರ ಹೇಳ್ತೀನಿ. ಅದಕ್ಕೆ ಉಪ್ಪು ಖಾರ ನಿಂಬೆಹಣ್ಣು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ರೆಡಿ ಹಾಕ್ತಿದ್ರು. ಬಂದಿರೋದೇ ನೆನ್ನೆ, ಮತ್ತು ಆಗಲೇ ಹೋಗ್ತಿದ್ದೀನಿ ಅಂತಂತಿದ್ದಾರೆ. ಅದಕ್ಕೆ ಬೇಡ ಅಂತ ಹೇಳಿ ಬ್ಯಾಗ್ ಎಳಿತಾ ಇದ್ದೆ. ಇನ್ನು ಹೋಗಬೇಕಾದ್ರೆ ಈ ರೀತಿ ಅಡ್ಡ ಹಾಕಿದ್ನಲ್ವ ಅಂತ ಹೇಳಿಬಿಟ್ಟು ನೀರು ಕುಡ್ಕೊಂಡು ಹೋಗ್ಬಾಮ ಅಂತ ಹೇಳಿ ನೀರು 1 ಗ್ಲಾಸ್ ಕೊಟ್ಬಿಟ್ಟು ಈಗ ಕಳಿಸ್ತಿದ್ದೀನಿ. ನೋಡಿ ಹೋಗ್ತಿದ್ದಾರೆ. ಅದೇನೋ ಅಮ್ಮ
ಬಂದು ಒಂದಿನ ಇದ್ದು ಹೋಗ್ತಿದ್ರೆ ನನಗೇನೋ ಒಂಥರ ಬೇಜಾರು ಆಗುತ್ತೆ. 2-3 ದಿನ ನನ್ನ ಜೊತೆಗಿದ್ರೆ ಅದೊಂಥರ ಖುಷಿ ಇರುತ್ತೆ. ಅಂದರೆ ಇವಾಗ ಹೋಗಿ ಮತ್ತು ನಾಳೆ ರಾತ್ರಿಗೆ ಬಂದುಬಿಡ್ತಾರೆ. ಬಂದ್ರೂ ಇನ್ನು ಸೋಮವಾರ ಬೆಳಗ್ಗೆನೇ ಅವಳಿಗೆ ಸ್ಕೂಲ್ ಇರೋದ್ರಿಂದ ಅಣಿಕಾಗೆ ಊರಿಗೂ ಹೋಗ್ತಾರೆ. ಅದರಿಂದ ಬೇಡ ಅಂತ ಹೇಳಿದ್ದು ಅಷ್ಟೇ. ಇಲ್ಲಾಂದರೆ ನಾನೇನು ಅಡ್ಡನೂ ಹಾಕ್ತಿರ್ಲಿಲ್ಲ ಹೋಗಬೇಕಾದ್ರೆ. ಇನ್ನು ದೇವಸ್ಥಾನಕ್ಕಲ್ವ ಅಂತ ಹೇಳಿ ಸುಮ್ಮನೆ ಆಗೋದೆ, ಹೋಗಿ ಬರಲಿ ಅಂತ ಹೇಳಿಬಿಟ್ಟು. ಇದು ಬಂದು ಸಾಯಂಕಾಲ ಮನೆ ಕಸ ಗುಡಿಸ್ತಾ ಇದ್ದೆ. ನೆನ್ನೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ರಲ್ವ, ಇವತ್ತು ಬರೋಕ್ಕೆ ಕೇಳಿದ್ರು. ಹಾಗೆ ಇತ್ತು ಅಂತಂದರೆ ಅವಳಿಗೆ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಬಾಡಿ ಪೇನ್ಸ್ ಹಾಗೆ ಇದೆ ಅಂತಂದ್ಲು. ಇನ್ನು ನಾಳೆ ಎಲ್ಲ ಕಾಲೇಜ್ ಇರುತ್ತೆ, ಹಾಗಾಗಿ ಹೋಗಿ ತೋರಿಸ್ಕೊಂಬಂದ್ಬಿಡೋಣ ಅಂತ ಹೇಳಿ ನಾನು ಅನಿಕಾ ನನ್ನ ಮಗಳು 3 ಹೋಗ್ತಿದ್ರಿ. ಇನ್ನು ಬಂದಮೇಲೆ ಬೇಕಂದರೆ ಅಡುಗೆ ಮಾಡ್ಕೊಳ್ಳೋಣ, ಇಲ್ಲಾಂತಂದರೆ ಗೊಜ್ಜಿದೆ, ಅದಕ್ಕೆ ವೈಟ್ ರೈಸ್ ಮಾಡೋಣ ಅಂತ ಹೇಳಿ ಹೋಗ್ತಿದ್ರಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗೈಸ್.